ಮನೆ ಕಟ್ಟಬೇಕು ಅಂತ ಇರುವವರು ಮತ್ತು ಮನೆ ಕಟ್ಟಿಸುತ್ತಿರುವವರು ಈ ತಪ್ಪು ಮಾಡಲೇಬಾರದು. ವಾಸ್ತು ಪ್ರಕಾರ ಮನೆ ನಿರ್ಮಾಣದ ಸಂಪೂರ್ಣ ಮಾರ್ಗದರ್ಶಿ. ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಮಹತ್ತರವಾದ ಕನಸು ಇರುತ್ತದೆ. ಆ ಕನಸು ಎಂದರೆ ಸ್ವಂತ ಮನೆ ಕಟ್ಟುವುದು. ಕೇವಲ 4 ಗೋಡೆಗಳಿರುವ ಕಟ್ಟಡವಲ್ಲ, ತನ್ನ ಕುಟುಂಬದವರು ಸಂತೋಷದಿಂದ, ಆರೋಗ್ಯದಿಂದ, ನೆಮ್ಮದಿಯಿಂದ ಮತ್ತು ಸಮೃದ್ಧಿಯಿಂದ ಬದುಕುವಂತಹ ಒಂದು ಕನಸಿನ ಮನೆ ನಿರ್ಮಿಸುವುದು. ವರ್ಷಗಳ ಕಾಲ ದುಡಿದು ಸಂಗ್ರಹಿಸಿದ ಹಣ, ಬ್ಯಾಂಕ್ ಸಾಲ, ಜೀವನದ ಎಲ್ಲಾ ಶ್ರಮವನ್ನು ಒಂದು ಮನೆಯ ಮೇಲೆ ಹೂಡುತ್ತೇವೆ. ಆದ್ದರಿಂದ ಮನೆ ಕಟ್ಟುವುದು ಕೇವಲ ನಿರ್ಮಾಣ ಕಾರ್ಯವಲ್ಲ, ಅದು ನಮ್ಮ ಜೀವನದ ಅತ್ಯಂತ ದೊಡ್ಡ ಹೂಡಿಕೆ ಮತ್ತು ಭಾವನಾತ್ಮಕ ನಿರ್ಧಾರವೂ ಹೌದು. ಆದರೆ ಇಂದು ಬಹುತೇಕ ಜನರು ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದಾರೆ. ಮನೆ ಕಟ್ಟುವಾಗ ಉತ್ತಮ ಇಂಜಿನಿಯರ್ ಬೇಕು, ಒಳ್ಳೆಯ ಆರ್ಕಿಟೆಕ್ಟ್ ಬೇಕು, ಸುಂದರ ಎಲಿವೇಶನ್ ಬೇಕು, ಉತ್ತಮ ಟೈಲ್ಸ್, ಅತ್ಯಾಧುನಿಕ ವಿನ್ಯಾಸ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಸೌಲಭ್ಯಗಳು ಬೇಕು ಎಂಬುದರ ಬಗ್ಗೆ ಸಾಕಷ್ಟು ಯೋಚಿಸುತ್ತಾರೆ. ಆದರೆ ಈ ಎಲ್ಲಾ ಯೋಜನೆಗಳ ನಡುವೆ ಒಂದು ಪ್ರಮುಖ ವಿಷಯವನ್ನು ಸಂಪೂರ್ಣವಾಗಿ ಮರೆತುಬಿಡುತ್ತಾರೆ. ಅದು ವಾಸ್ತುಶಾಸ್ತ್ರದ ಮೂಲ ನಿಯಮಗಳು. ಇದರಿಂದಲೇ ಮುಂದೆ ಅನೇಕ ಸಮಸ್ಯೆಗಳು ಆರಂಭವಾಗುತ್ತವೆ. ಕೆಲವರ ಮನೆ ಅರ್ಧಕ್ಕೆ ನಿಂತು ಹೋಗುತ್ತದೆ. ಕೆಲವರಿಗೆ ಹಣಕಾಸಿನ ತೊಂದರೆ ಉಂಟಾಗುತ್ತದೆ. ಕೆಲವರಿಗೆ ಕೆಲಸ ಮಾಡುವ ಗುತ್ತಿಗೆದಾರರಿಂದ ಮೋಸವಾಗುತ್ತದೆ. ಕೆಲವರ ಕುಟುಂಬದಲ್ಲಿ ಅನಾರೋಗ್ಯ, ಮಾನಸಿಕ ಒತ್ತಡ, ನ್ಯಾಯಾಲಯದ ಪ್ರಕರಣಗಳು, ಅನಿರೀಕ್ಷಿತ ವೆಚ್ಚಗಳು, ಗೃಹ ಪ್ರವೇಶದಲ್ಲಿ ವಿಳಂಬ ಅಥವಾ ನಿರ್ಮಾಣ ಪೂರ್ಣಗೊಂಡ ನಂತರವೂ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಹ ಪರಿಸ್ಥಿತಿಗಳು ಉಂಟಾಗುತ್ತವೆ. ಇಂತಹ ಘಟನೆಗಳನ್ನು ನಾವು ನಮ್ಮ ಸುತ್ತಮುತ್ತಲೇ ನೋಡುತ್ತೇವೆ. ಆಗ ಜನರು ಹೇಳುವ ಮಾತು ಏನು? ನಮ್ಮ ಅದೃಷ್ಟವೇ ಹೀಗಿದೆ, ಕಾಲವೇ ಸರಿಯಿಲ್ಲ, ಯಾರೋ ಕಣ್ಣಿಟ್ಟಿದ್ದಾರೆ. ಆದರೆ ನಿಜವಾಗಿಯೂ ಕಾರಣ ಅದೇನಾ? ಅಥವಾ ಮನೆ ಕಟ್ಟುವ ಆರಂಭದಲ್ಲೇ ನಾವು ಮಾಡಿದ ಕೆಲವು ಸಣ್ಣ ತಪ್ಪುಗಳೇ ಮುಂದೆ ದೊಡ್ಡ ಸಮಸ್ಯೆಗಳಾಗಿ ರೂಪುಗೊಂಡಿವೆ? ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರೂ ತಮ್ಮನ್ನೇ ಕೇಳಿಕೊಳ್ಳಬೇಕು. ಇಂದಿನ ಈ ವಿಡಿಯೋದಲ್ಲಿ ನಾವು ಮನೆ ನಿರ್ಮಾಣ ಆರಂಭದಿಂದ ಕೊನೆಯವರೆಗೆ ವಾಸ್ತುಶಾಸ್ತ್ರದಲ್ಲಿ ಹೇಳಿರುವ ಪ್ರಮುಖ ನಿಯಮಗಳನ್ನು ಹಂತ ಹಂತವಾಗಿ ತಿಳಿದುಕೊಳ್ಳಲಿದ್ದೇವೆ. ಯಾವ ತಿಂಗಳಲ್ಲಿ ಭೂಮಿ ಪೂಜೆ ಮಾಡಬೇಕು? ಯಾವ ನಕ್ಷತ್ರ ಉತ್ತಮ? ಮೊದಲ ಗುಂಡಿ ಎಲ್ಲಿ ತೋಡಬೇಕು? ಅಡಿಪಾಯ ಯಾವ ದಿಕ್ಕಿನಿಂದ ಪ್ರಾರಂಭಿಸಬೇಕು? ಯಾವ ಗೋಡೆ ಮೊದಲು ಕಟ್ಟಬೇಕು? ಕೊಠಡಿಗಳ ವ್ಯವಸ್ಥೆ ಹೇಗಿರಬೇಕು? ಮುಖ್ಯ ಬಾಗಿಲು ಯಾವ ದಿಕ್ಕಿನಲ್ಲಿ ಇರಬೇಕು? ಮೆಟ್ಟಿಲು, ಶೌಚಾಲಯ, ನೀರಿನ ಟ್ಯಾಂಕ್, ಪೂಜೆ ಕೋಣೆ ಎಲ್ಲಿರಬೇಕು? ಹಾಗೆಯೇ ಅತ್ಯಂತ ಮುಖ್ಯವಾದ ಒಂದು ರಹಸ್ಯವನ್ನು ಈ ವಿಡಿಯೋ ಕೊನೆಯಲ್ಲಿ ತಿಳಿದುಕೊಳ್ಳುತ್ತೀರಿ. ಈ ಒಂದು ನಿಯಮವನ್ನು ಸರಿಯಾಗಿ ಪಾಲಿಸಿದರೆ ಮನೆ ನಿರ್ಮಾಣ ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಕೊನೆಯವರೆಗೂ ಗಮನದಿಂದ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ವಾಸ್ತು ಮತ್ತು ಜ್ಯೋತಿಷ್ಯದ ವೈಜ್ಞಾನಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲ ಹಂತ. ಮನೆ ಕಟ್ಟುವಾಗ ಸಮಸ್ಯೆಗಳು ಏಕೆ ಬರುತ್ತವೆ? ಸ್ನೇಹಿತರೆ, ಯಾವುದೇ ಕೆಲಸವನ್ನು ನಾವು ಶುಭವಾಗಿ ಆರಂಭಿಸುತ್ತೇವೆ. ಭೂಮಿ ಪೂಜೆ ಮಾಡುತ್ತೇವೆ, ತೆಂಗಿನಕಾಯಿ ಒಡೆಯುತ್ತೇವೆ, ಗಣಪತಿ ಪೂಜೆ ಮಾಡುತ್ತೇವೆ. ಕುಟುಂಬದವರು ಎಲ್ಲರೂ ಸಂತೋಷದಿಂದ ಮೊದಲ ದಿನ ಕೆಲಸ ಆರಂಭಿಸುತ್ತಾರೆ. ಮೊದಲ ಕೆಲವು ದಿನಗಳವರೆಗೆ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತದೆ. ಆದರೆ ಸ್ವಲ್ಪ ಸಮಯದ ನಂತರ ಪರಿಸ್ಥಿತಿ ಬದಲಾಗಲು ಆರಂಭವಾಗುತ್ತದೆ. ಹಣಕಾಸಿನ ಸಮಸ್ಯೆ ಬರುತ್ತದೆ. ಕಾಮಗಾರಿ ನಿಧಾನವಾಗುತ್ತದೆ. ಸಿಮೆಂಟ್ ಬೆಲೆ ಹೆಚ್ಚಾಗುತ್ತದೆ. ಕಾರ್ಮಿಕರು ಸಿಗುವುದಿಲ್ಲ. ಗುತ್ತಿಗೆದಾರ ಕೆಲಸ ಬಿಟ್ಟು ಹೋಗುತ್ತಾನೆ. ಬ್ಯಾಂಕ್ ಸಾಲ ವಿಳಂಬವಾಗುತ್ತದೆ. ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಕೆಲವೊಮ್ಮೆ ಮನೆ ಮಾಲೀಕರಿಗೆ ದೊಡ್ಡ ಸಮಸ್ಯೆಗಳು ಎದುರಾಗುತ್ತವೆ. ಇವೆಲ್ಲವೂ ಕೇವಲ ಕಾಕತಾಳೀಯ ಘಟನೆಗಳೇ. ವಾಸ್ತುಶಾಸ್ತ್ರದ ಪ್ರಕಾರ ಹಾಗಲ್ಲ. ಶಾಸ್ತ್ರಗಳು ಹೇಳುವುದೇನೆಂದರೆ, ಮನೆ ನಿರ್ಮಾಣವು ಕೇವಲ ಭೌತಿಕ ಕೆಲಸವಲ್ಲ, ಅದು ಭೂಮಿ, ದಿಕ್ಕುಗಳು, ಪಂಚಭೂತಗಳು ಮತ್ತು ಪ್ರಕೃತಿಯ ಶಕ್ತಿಗಳೊಂದಿಗೆ ಸಂಬಂಧ ಹೊಂದಿರುವ ಒಂದು ಪವಿತ್ರ ಕಾರ್ಯ. ಈ ಶಕ್ತಿಗಳನ್ನು ಗೌರವಿಸದೆ ಕೆಲಸ ಆರಂಭಿಸಿದರೆ ಕೆಲವು ಅಡಚಣೆಗಳು ಸಹಜವಾಗಿ ಎದುರಾಗಬಹುದು ಎಂದು ಪುರಾತನ ವಾಸ್ತು ಗ್ರಂಥಗಳು ವಿವರಿಸುತ್ತವೆ. ಅದಕ್ಕಾಗಿ ನಮ್ಮ ಪೂರ್ವಜರು ಪ್ರತಿಯೊಂದು ಹಂತಕ್ಕೂ ನಿಯಮಗಳನ್ನು ರೂಪಿಸಿದ್ದರು. ಇಂದು ನಾವು ಅವುಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಎರಡನೇ ಹಂತ. ಭೂಮಿ ಪೂಜೆ ಯಾವಾಗ ಮಾಡಬೇಕು? ಮನೆ ಕಟ್ಟುವ ಮೊದಲ ಹೆಜ್ಜೆ ಭೂಮಿ ಪೂಜೆ. ಇದು ಕೇವಲ ಸಂಪ್ರದಾಯವಲ್ಲ. ಭೂಮಿಯನ್ನು ಗೌರವಿಸಿ ಆ ಸ್ಥಳದಲ್ಲಿ ವಾಸಿಸುವ ದೈವಿಕ ಶಕ್ತಿಗಳ ಆಶೀರ್ವಾದವನ್ನು ಪಡೆಯುವ ಒಂದು ಪವಿತ್ರ ವಿಧಾನ. ಇಲ್ಲಿ ಸುಮಾರು 45 ಶಕ್ತಿ ದೇವತೆಗಳು ವಾಸವಿರುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ವೈಶಾಖ, ಜ್ಯೇಷ್ಠ, ಮಾರ್ಗಶಿರ, ಮಾಘ ಮತ್ತು ಫಾಲ್ಗುಣ ಮಾಸಗಳು ಅತ್ಯಂತ ಶುಭಕರ.
ಈ ಸಮಯದಲ್ಲಿ ಆರಂಭವಾಗುವ ಮನೆ ನಿರ್ಮಾಣ ಸುಗಮವಾಗಿ ಸಾಗುತ್ತದೆ ಎಂದು ಹೇಳಲಾಗಿದೆ. ಅದೇ ರೀತಿ ರೋಹಿಣಿ, ಮೃಗಶಿರ, ಹಸ್ತ, ರೇವತಿ, ಶ್ರವಣ, ಉತ್ತರ ಫಲ್ಗುಣಿ, ಉತ್ತರಾಷಾಢ, ಪುನರ್ವಸು, ಚಿತ್ರ ಮತ್ತು ಧನಿಷ್ಠ ನಕ್ಷತ್ರಗಳು ಮನೆ ನಿರ್ಮಾಣಕ್ಕೆ ಅತ್ಯುತ್ತಮ. ಆದರೆ ಇಂದಿನ ದಿನಗಳಲ್ಲಿ ಬಹುತೇಕ ಜನರು ತಮ್ಮ ರಜೆ ಇರುವ ದಿನವನ್ನೇ ಆಯ್ಕೆ ಮಾಡುತ್ತಾರೆ. ಶಾಸ್ತ್ರ ಹೇಳಿದ ಸಮಯವನ್ನು ಗಮನಿಸುವುದಿಲ್ಲ. ಇದು ಮೊದಲ ದೊಡ್ಡ ತಪ್ಪು. 3ನೇ ಹಂತದಲ್ಲಿ ಭೂಮಿ ಪೂಜೆ ಮಾಡುವ ಸರಿಯಾದ ವಿಧಾನ. ಭೂಮಿ ಪೂಜೆ ಕೇವಲ ತೆಂಗಿನಕಾಯಿ ಒಡೆಯುವುದರಿಂದ ಪೂರ್ಣವಾಗುವುದಿಲ್ಲ. ಮೊದಲು ಸ್ಥಳ ಶುದ್ಧೀಕರಣ ಮಾಡಬೇಕು. ಸಾಧ್ಯವಾದರೆ ಮೂಲ ಮಣ್ಣಿನ ಮೇಲ್ಭಾಗವನ್ನು ತೆಗೆದು ಶುದ್ಧ ಮಣ್ಣನ್ನು ಹಾಕುವುದು ಉತ್ತಮ ಎಂದು ಕೆಲವು ಸಂಪ್ರದಾಯಗಳು ಹೇಳುತ್ತವೆ. ನಂತರ ಗಂಗಾಜಲ ಅಥವಾ ಪವಿತ್ರ ನೀರನ್ನು ಸಿಂಪಡಿಸಿ ಭೂಮಿಯನ್ನು ಶುದ್ಧಗೊಳಿಸಬೇಕು. ಮೊದಲು ಗಣಪತಿ ಪೂಜೆ, ನಂತರ ವಾಸ್ತು ಪೂಜೆ, ನಂತರ ನಾಗದೇವತೆ ಪೂಜೆ, ಆಮೇಲೆ ಕಲಶ ಸ್ಥಾಪನೆ. ಈಶಾನ್ಯ ಭಾಗದಲ್ಲಿ ಕಲಶವನ್ನು ಇಟ್ಟು ಪೂಜೆಯನ್ನು ಸಂಪೂರ್ಣಗೊಳಿಸಬೇಕು. ನಂತರ ವೇದಮಂತ್ರಗಳೊಂದಿಗೆ ಹವನ ಮಾಡಿ ದೇವತೆಗಳ ಆಶೀರ್ವಾದ ಪಡೆಯಬೇಕು. 4ನೇ ಹಂತದಲ್ಲಿ ಯಾವ ಸಮಯಗಳನ್ನು ತಪ್ಪಿಸಬೇಕು? ಕೆಲವು ದಿನಗಳಲ್ಲಿ ಹೊಸ ಮನೆ ನಿರ್ಮಾಣ ಆರಂಭಿಸಬಾರದು ಎಂದು ವಾಸ್ತು ಸಂಪ್ರದಾಯಗಳು ತಿಳಿಸುತ್ತವೆ. ಚಾತುರ್ಮಾಸ, ಪಿತೃಪಕ್ಷ, ಅಧಿಕ ಮಾಸ, ಅಮಾವಾಸ್ಯೆ, ರಾಹುಕಾಲ, ಗ್ರಹಣ ದಿನಗಳು, ರಿಕ್ತ ತಿಥಿಗಳು. ಹಾಗೆಯೇ ಅನೇಕ ಸಂಪ್ರದಾಯಗಳಲ್ಲಿ ಮಂಗಳವಾರ ಹೊಸ ನಿರ್ಮಾಣ ಕಾರ್ಯವನ್ನು ಆರಂಭಿಸುವುದನ್ನು ತಪ್ಪಿಸುವ ಪದ್ಧತಿ ಇದೆ. ಆದ್ದರಿಂದ ಸ್ಥಳೀಯ ಪಂಡಿತರು ಅಥವಾ ಪಂಚಾಂಗದ ಆಧಾರದ ಮೇಲೆ ಶುಭ ಸಮಯವನ್ನು ಆಯ್ಕೆ ಮಾಡುವುದು ಉತ್ತಮ ವಿಧಾನ. 5ನೇ ಹಂತದಲ್ಲಿ ಅಡಿಪಾಯವೇ ಮನೆಯ ಜೀವಾಳ. ಯಾವ ಕಟ್ಟಡದ ಬಲವೂ ಅದರ ಅಡಿಪಾಯದಲ್ಲೇ ಅಡಗಿದೆ. ಅಡಿಪಾಯ ದುರ್ಬಲವಾದರೆ ಎಷ್ಟೇ ಸುಂದರ ಮನೆ ಕಟ್ಟಿದರೂ ಅದರ ಸ್ಥಿರತೆ ಪ್ರಶ್ನೆಯಾಗಬಹುದು. ವಾಸ್ತು ಪ್ರಕಾರ ನೈಋತ್ಯ ಭಾಗವನ್ನು ಅತ್ಯಂತ ಗಟ್ಟಿಯಾಗಿ ನಿರ್ಮಿಸಬೇಕು. ಈಶಾನ್ಯ ಭಾಗವನ್ನು ಹಗುರವಾಗಿಡಬೇಕು. ಇದರಿಂದ ಭೂಮಿಯ ಶಕ್ತಿಯ ಸಮತೋಲನ ಕಾಪಾಡಲ್ಪಡುತ್ತದೆ ಎಂದು ಹೇಳಲಾಗುತ್ತದೆ. ಇಂದಿನ ಕಾಲದಲ್ಲಿ ಅನೇಕ ಕಟ್ಟಡಗಳು ಕೇವಲ ಪಿಲ್ಲರ್ ಆಧಾರಿತವಾಗಿರುತ್ತವೆ. ಆದರೆ ಯಾವುದೇ ನಿರ್ಮಾಣವಾಗಿದ್ದರೂ ಅನುಭವಿ ಸಿವಿಲ್ ಇಂಜಿನಿಯರ್ರ ತಾಂತ್ರಿಕ ಸಲಹೆಯೊಂದಿಗೆ ಸುರಕ್ಷಿತ ಅಡಿಪಾಯ ವಿನ್ಯಾಸ ಮಾಡುವುದು ಅತ್ಯಗತ್ಯ. 6ನೇ ಹಂತದಲ್ಲಿ ಮನೆ ಯಾವ ಮಟ್ಟದಲ್ಲಿ ಇರಬೇಕು? ಮನೆಯ ನೆಲಮಟ್ಟ ರಸ್ತೆಗಿಂತ ಸ್ವಲ್ಪ ಎತ್ತರದಲ್ಲಿದ್ದರೆ ಉತ್ತಮ ಎಂದು ವಾಸ್ತು ಹೇಳುತ್ತದೆ. ಇದರಿಂದ ಮಳೆನೀರು ಮನೆಯೊಳಗೆ ಬರದೆ ಹೊರಗೆ ಹರಿಯಲು ಸಹಾಯವಾಗುತ್ತದೆ. ಹಾಗೆಯೇ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ರಸ್ತೆ ಇದ್ದರೆ ಉತ್ತಮವೆಂದು ಪರಿಗಣಿಸಲಾಗಿದೆ. ಆದರೆ ರಸ್ತೆ ನೇರವಾಗಿ ಬಂದು ಮುಖ್ಯ ಬಾಗಿಲಿಗೆ ತಗುಲುವ ಪರಿಸ್ಥಿತಿಯನ್ನು ಸಾಧ್ಯವಾದಷ್ಟು ತಪ್ಪಿಸುವಂತೆ ವಾಸ್ತು ಸಲಹೆ ನೀಡುತ್ತದೆ. 7ನೇ ಹಂತದಲ್ಲಿ ಕೊಠಡಿಗಳ ಸರಿಯಾದ ವ್ಯವಸ್ಥೆ. ಈಶಾನ್ಯದಲ್ಲಿ ಪೂಜೆ ಕೋಣೆ, ಆಗ್ನೇಯದಲ್ಲಿ ಅಡುಗೆ ಮನೆ, ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್, ವಾಯುವ್ಯದಲ್ಲಿ ಅತಿಥಿ ಕೊಠಡಿ. ಮನೆಯ ಮಧ್ಯಭಾಗವನ್ನು ಸಾಧ್ಯವಾದಷ್ಟು ತೆರವಾಗಿಡಬೇಕು. ಅಲ್ಲಿ ಭಾರವಾದ ವಸ್ತುಗಳನ್ನು ಇಡಬಾರದು. 8ನೇ ಹಂತದಲ್ಲಿ ಮುಖ್ಯ ಬಾಗಿಲು ಮತ್ತು ಕಿಟಕಿಗಳು. ಮುಖ್ಯ ಬಾಗಿಲು ಮನೆಯ ಮುಖ. ವಾಸ್ತು ಪ್ರಕಾರ ಪೂರ್ವ ಅಥವಾ ಉತ್ತರ ದಿಕ್ಕಿನ ಮುಖ್ಯ ಬಾಗಿಲು ಉತ್ತಮವೆಂದು ಪರಿಗಣಿಸಲಾಗಿದೆ. ಕಿಟಕಿಗಳು ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಹೆಚ್ಚು ಇದ್ದರೆ ಬೆಳಕು ಮತ್ತು ಗಾಳಿ ಸಮರ್ಪಕವಾಗಿ ಬರುತ್ತದೆ. ಇದರಿಂದ ಮನೆ ಆರೋಗ್ಯಕರ ವಾತಾವರಣವನ್ನು ಪಡೆಯುತ್ತದೆ. 9ನೇ ಹಂತದಲ್ಲಿ ಮೆಟ್ಟಿಲು, ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ. ಮೆಟ್ಟಿಲು ನೈಋತ್ಯ ಅಥವಾ ಪಶ್ಚಿಮ ಭಾಗದಲ್ಲಿ ಇರಬಹುದು. ಶೌಚಾಲಯ ವಾಯುವ್ಯ ಅಥವಾ ಪಶ್ಚಿಮ ಭಾಗದಲ್ಲಿ ಇರಬಹುದು. ಭೂಗತ ನೀರಿನ ಟ್ಯಾಂಕ್ ಈಶಾನ್ಯದಲ್ಲಿ ಇದ್ದರೆ ಉತ್ತಮ ಎಂದು ವಾಸ್ತು ಹೇಳುತ್ತದೆ. ಪ್ರತಿಯೊಂದು ವ್ಯವಸ್ಥೆಯು ಸರಿಯಾದ ಸ್ಥಳದಲ್ಲಿದ್ದರೆ ಮನೆಯ ಶಕ್ತಿಯ ಸಮತೋಲನ ಕಾಪಾಡಲ್ಪಡುತ್ತದೆ ಎಂಬುದು ವಾಸ್ತು ನಂಬಿಕೆ. 10ನೇ ಮತ್ತು ಅತ್ಯಂತ ಪ್ರಮುಖ ಹಂತ, ಕಾಮಗಾರಿ ಯಾವ ದಿಕ್ಕಿನಿಂದ ಆರಂಭಿಸಬೇಕು? ಇದೇ ಇಂದಿನ ವಿಡಿಯೋದ ಪ್ರಮುಖ ವಿಷಯ. ಇದನ್ನೇ ಅನೇಕ ಜನರು ತಿಳಿದಿರುವುದಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಗುಂಡಿ ಅಗೆಯುವ ಕೆಲಸವನ್ನು ಈಶಾನ್ಯದಿಂದ ಆರಂಭಿಸಿ ಕ್ರಮವಾಗಿ ನೈಋತ್ಯದಲ್ಲಿ ಮುಗಿಸಬೇಕು. ಆದರೆ ಅಡಿಪಾಯ ಹಾಕುವ ಮತ್ತು ಕಟ್ಟಡದ ಭಾರವನ್ನು ಸ್ಥಾಪಿಸುವ ಕೆಲಸವನ್ನು ನೈಋತ್ಯ ಮೂಲೆಯಿಂದ ಆರಂಭಿಸಬೇಕು. ಗೋಡೆ ಕಟ್ಟುವಾಗ ದಕ್ಷಿಣ ಮತ್ತು ಪಶ್ಚಿಮ ಗೋಡೆಗಳನ್ನು ಮೊದಲು ನಿರ್ಮಿಸಿ ನಂತರ ಪೂರ್ವ ಮತ್ತು ಉತ್ತರ ಭಾಗವನ್ನು ಪೂರ್ಣಗೊಳಿಸುವುದು ವಾಸ್ತು ಸಂಪ್ರದಾಯದಲ್ಲಿ ಉಲ್ಲೇಖವಾಗಿದೆ. ಈ ಕ್ರಮದಿಂದ ನಿರ್ಮಾಣ ಕಾರ್ಯ ಸುಗಮವಾಗಿ ಸಾಗುತ್ತದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಉದ್ದೇಶ ಭಯ ಹುಟ್ಟಿಸುವುದಲ್ಲ. ನಮ್ಮ ಪೂರ್ವಜರು ಪ್ರಕೃತಿ, ದಿಕ್ಕುಗಳು ಮತ್ತು ಜೀವನದ ಅನುಭವಗಳ ಆಧಾರದ ಮೇಲೆ ರೂಪಿಸಿದ ಕೆಲವು ಮಾರ್ಗಸೂಚಿಗಳನ್ನು ತಿಳಿಸುವುದೇ ಇದರ ಉದ್ದೇಶ.
ಇಲ್ಲಿ ದೇವತೆಗಳು ಮತ್ತು ಮನುಷ್ಯರು ಒಟ್ಟಿಗೆ ವಾಸಿಸಲು ಶಾಸ್ತ್ರಬದ್ಧ ಒಂದು ಕ್ರಮವೇ ವಾಸ್ತು. ಮನೆ ಕಟ್ಟುವಾಗ ವಾಸ್ತು ನಿಯಮಗಳ ಜೊತೆಗೆ ಅನುಭವಿ ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್ ಹಾಗೂ ಸ್ಥಳೀಯ ಕಟ್ಟಡ ನಿಯಮಗಳನ್ನು ಕೂಡ ಪಾಲಿಸುವುದು ಅತ್ಯಂತ ಮುಖ್ಯ. ಈ ಎಲ್ಲ ಅಂಶಗಳನ್ನು ಸಮತೋಲನದಿಂದ ಅನುಸರಿಸಿದರೆ ನಿಮ್ಮ ಕನಸಿನ ಮನೆ ಸುರಕ್ಷಿತವಾಗಿ, ಸುಂದರವಾಗಿ ಮತ್ತು ನೆಮ್ಮದಿಯ ಜೀವನಕ್ಕೆ ಆಧಾರವಾಗಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಭಾಗದಲ್ಲಿ ಮನೆ ನಿರ್ಮಾಣದ ವೇಳೆ ಜನರು ಮಾಡುವ ಇನ್ನಷ್ಟು ಪ್ರಮುಖ ವಾಸ್ತು ತಪ್ಪುಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.